ಹಲೋ ಫ್ರೆಂಡ್ಸ್, ನಾನೀಗ ತೋರಿಸ್ತಾ ಇರೋದು 30-35 ಡೂಪ್ಲೆಕ್ಸ್ ಬಿಲ್ಡಿಂಗು. ಇದು ಮೈಸೂರು ದಟ್ಟಗಳ್ಳಿ ಹತ್ರ ಆದಿತ್ಯ ಸರ್ಕಲ್ ಹತ್ರ ಇದೆ. ಈಸ್ಟ್ ಫೇಸೇ ಡೋರ್ ಇದೆ. ಒಟ್ಟು 4 ಬೆಡ್ರೂಮ್ ಮನೆ. ಡೋರು ಮತ್ತು ವಿಂಡೋಸು ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗು ನೋಡಿ. ಒಂದು ಕಾರಲ್ಲಿ ನೀವು ಪಾರ್ಕ್ ಮಾಡ್ಕೊಳ್ಬೋದು. ಸುತ್ತ ಮನೆಗಳೆಲ್ಲ ಆಗಿದೆ. ಜಸ್ಟ್ ಆದಿತ್ಯ ಸರ್ಕಲಿಂದ 100 ಮೀಟರ್ಸ್ ದೂರದಲ್ಲಿದೆ ಅಷ್ಟೇ. ಈ ಮನೆ ಸೇಲ್ಗಿದೆ. ಇದು ರೇಟ್ ಬಂದು 1,70,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇದು ಹಾಲು ನೋಡ್ಬೋದು. ಡೋರ್ಸ್ ಎಲ್ಲ ಟೀಕ್ ವುಡ್ಡಲ್ಲಿ ಮಾಡಿರೋದು. ಹಾಗೆ ವಿಂಡೋಸ್ ಪೂರ್ತ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ಮನೆ ಅಂತೂ ತುಂಬ ಫ್ಯಾನ್ಸಿಯಾಗಿದೆ ಮತ್ತು ತುಂಬ ಗಟ್ಟುಮುಟ್ಟಾಗಿ ಕಟ್ಟಿದ್ದಾರೆ. ಎಲ್ಲ ಮಾಡ್ರನ್ ಆಗಿದೆ ಮನೆ. ವಾಸ್ತು ಪ್ರಕಾರ ಇದೆ. ಇದು ದೇವರ ಮನೆ. ದೇವರ ಮನೆ ನಾರ್ತ್ ಫೇಸ್ಗಿದೆ ಡೋರು. ಹಾಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ. ಡೈನಿಂಗ್ ಹಾಲ್ ನೋಡಿ. ಇದು ತುಂಬ ಸಫಿಷಿಯೆಂಟ್ ಆಗಿದೆ ಮನೆ. ಚಿಮಿಣಿ ಆಲ್ಮೋಸ್ಟ್ ಫುಲ್ಲಿ ಫರ್ನಿಷ್ಡ್ ಹೌಸು. ಕಾಟ್ ಅಂದ್ಬಿಟ್ಟು ಇಲ್ಲೆಲ್ಲ ಇದೆ. ಗ್ಯಾಸ್ ಸಿಲಿಂಡ್ರು ಹೊರಗಡೆ ಇಡಾಗಿ ಮಾಡಿದ್ದಾರೆ. ಮನೆ ಒಳಗೆ ತರೋ ಅವಶ್ಯಕತೆಯೇ ಇಲ್ಲ. ಸಿಂಕು, ನೋಡ್ಬೋದು. ಇಲ್ಲೂ ಸ್ಟೋರೇಜ್ ಇದೆ. ಅಡುಗೆ ಮನೆ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಪಕ್ಕದಲ್ಲೇ ಡೈನಿಂಗ್ ಹಾಲು ಇದೆ. ತುಂಬ ಮಾಡರ್ನ್ ಆಗಿದೆ ಮನೆ. ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ನೋಡಿ. ಇದು UPS ಪಾಯಿಂಟು. ಈ ಜಾಗದಲ್ಲೂ ಸಹ ಸೆಲ್ಫ್ಗಳು ಹಾಕಿದ್ದಾರೆ. ಏನಾದ್ರು ಅಡುಗೆ ಮನೆ ಐಟಮ್ಗಳಿದ್ರೆ ಜೋಡಿಸ್ಕೋಬೋದು, ಸ್ಟೋರೇಜ್ ಮಾಡ್ಬೋದು. ಇದು ಮೈಸೂರು ಸಿಟಿಯಿಂದ ಜಸ್ಟ್ ಒಂದು 7 ಕಿಲೋಮೀಟ್ರ್ ಅಥವಾ 8 ಕಿಲೋಮೀಟ್ರ್ ದೂರದಲ್ಲೇ ಇದೆ. ದಟ್ಟಗಳ್ಳಿಲಿ ಆದಿತ್ಯ ಸರ್ಕಲ್ ಅಂತ ಬರುತ್ತೆ. ಅಲ್ಲಿಂದ ಜಸ್ಟ್ 100 ಅಥವಾ 200 ಮೀಟರ್ಸ್ ದೂರದಲ್ಲಿದೆ. ಮತ್ತು ಒಟ್ಟು 4 ಬೆಡ್ರೂಮ್ ಮನೆ. ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಇದೆ. ಹಾಲು, ಕಿಚನ್ನು, ದೇವರ ಮನೆ. ಮತ್ತು ದೇವರ ಮನೆಯಲ್ಲಿ ನೋಡ್ಬೋದು ಮೇಲ್ಗಡೆ ಎಲ್ಲೂ ಇದು ಮಾಡಿಲ್ಲ, ಟಚ್ ಆಗಿಲ್ಲ. ವಾಸ್ತು ಪ್ರಕಾರ ಗ್ಯಾಪ್ ಕೊಟ್ಟಿದ್ದಾರೆ. ಅದು ಸಹ ಟೀಕ್ ವುಡ್ಡಲ್ಲೇ ಮಾಡಿರೋದು ಪೂರ್ತ. ಇದು ಗ್ರೌಂಡ್ ಫ್ಲೋರಲ್ಲಿರೋ ರೂಮು. ಈ ರೂಮಿಗೆ ವಾರ್ಡ್ರೋಬ್ ಇದೆ. ಒಟ್ಟು 3 ರೂಮ್ಗೂ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಮತ್ತು ಪ್ರತಿಯೊಂದು ರೂಮ್ದಾಗಲಿ ಇಲ್ಲ ಮೇನ್ ಡೋರು ಅಥವಾ ದೇವ್ರ ಮನೆ ಬಾಗಿಲು ಎಲ್ಲನೂ ಟೀಕ್ ವುಡ್ಡಲ್ಲೇ ಮಾಡಿರೋದು. ಫ್ಯಾನ್ಗಳೆಲ್ಲ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾತ್ರೂಮ್ ಕಮ್ ಟಾಯ್ಲೆಟ್ ಮಾಡಿದ್ದಾರೆ. ಹಾಗೆ ನೋಡಿ ಗೀಝರು ಹಾಕಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗು. ಹಾಗೆ ಒಂದು ಇಂಡಿಯನ್ ಟಾಯ್ಲೆಟು ಇದೆ. ಜಾಗ ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅನಿಸಲ್ಲ. ವಾಷಿಂಗ್ ಮಿಷಿನ್ ಪಾಯಿಂಟು ನೋಡಿ ಇಲ್ಲೇ ಇದೆ. ಹಾಗೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಈಗ. ಆ್ಯಕ್ಚುಲಿ ನೋಡಿ ಮೆಟ್ಲಂತೂ ತುಂಬಾ ಚಿಕ್ಕ ಅಂದರೆ ಮೀನ್ಸ್ ಒಂದು 6 ಇಂಚ್ ಹೈಟಲ್ಲೇ ಮಾಡಿದ್ದಾರೆ ಎಲ್ಲ ಮೆಟ್ಲುವೆ. ನಿಮಗೆ ಹತ್ತಬೇಕಾದ್ರೆ ನಿಮ್ಗೆ ಸ್ಟ್ರೈನ್ ಅನಿಸಲ್ಲ. ಹಾಗೆ ರೈಲಿಂಗ್ಸ್ ಎಲ್ಲ
ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ, SS ರೈಲಿಂಗ್ಸು ನೋಡಿ. 6 ಇಂಚ್ ಅಷ್ಟೇ, ನಿಮಗೆ ಹತ್ತಬೇಕಾದ್ರೆ ನಿಮಗೆ ಸ್ಟ್ರೈನ್ ಅಂತ ಅನ್ಸೋದೇ ಇಲ್ಲ. ಹಾಗೆ ಇದು ಫಸ್ಟ್ ಫ್ಲೋರು ನೋಡಿ. ಸೆಕೆಂಡ್ ಫ್ಲೋರಲ್ಲೂ ಒಂದು ರೂಮ್ ಇದೆ, ಒಟ್ಟು 4 ರೂಮ್ ಇರೋದಲ್ಲ. ಹಾಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ 2 ರೂಮು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಹಾಗೆ ಪಾರ್ಟಿ ಸ್ಪೇಸು ಬಿಟ್ಟಿದ್ದಾರೆ ಮೇಲ್ಗಡೆ, ತೋರಿಸ್ತೀನಿ. ವಿಡಿಯೋ ವಾಚ್ ಮಾಡ್ತಾಯಿರಿ, ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ. ಇದು ಒಂದು ರೂಮ್, 2ನೇ ರೂಮ್ ತೋರಿಸ್ತಾ ಇರೋದು ನಿಮಗೆ ನೋಡಿ. ಈ ರೂಮ್ಗೂ ಫ್ಯಾನ್ ಫಿಕ್ಸ್ ಆಗಿದೆ. ರೂಮ್ಗಳೆಲ್ಲ ದೊಡ್ಡ ದೊಡ್ಡದಾಗಿ ಬಂದಿದೆ. ಎಲ್ಲ ರೂಮಲ್ಲೂ ಡಬಲ್ ಕಾಟ್ ಹಾಕ್ಬೋದು, ಕಿಂಗ್ ಸೈಜು. ಮತ್ತು ಡ್ರೆಸ್ಸಿಂಗ್ ಏರಿಯಾ ಇದೆ ನೋಡಿ, ಅಟ್ಯಾಚು. ಇದು ಅಷ್ಟೇ ಸಫಿಷಿಯೆಂಟ್ ಆಗಿದೆ. ಎಕ್ಸಾಸ್ಟ್ ಫ್ಯಾನು ಫಿಟ್ ಮಾಡಿದ್ದಾರೆ ಆಲ್ರೆಡಿ. ಮಿರರು ಸಹ ಫಿಕ್ಸ್ ಆಗಿದೆ ಡ್ರೆಸ್ಸಿಂಗ್ ರೂಮಲ್ಲಿ ನೋಡಿ. ವಾರ್ಡ್ರೋಬು ಮೇಲೂ ಕವರ್ ಮಾಡಿದ್ದಾರೆ. ಇದು 3ನೇ ರೂಮು ತೋರಿಸ್ತಾ ಇರೋದು. 3ನೇ ರೂಮ್ಗೂ ಸಹ ವಾರ್ಡ್ರೋಬ್ ಇದೆ. ಈ ರೂಮ್ಗೆ ಒಂದು ಕಾಟು ಮಾಡಿಸಿದ್ದಾರೆ. ಫುಲ್ ರೂಮ್ಗೆ ವಾರ್ಡ್ರೋಬ್ ಇದೆ. ಮತ್ತು ಹಾಗೆ ಇದು ಏನದು ಕಂಪ್ಯೂಟರ್ ಟೇಬಲ್ಲು, ಇವೆಲ್ಲ ತುಂಬ ಅವಶ್ಯಕತೆ ಇದೆ. ಅದು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ತುಂಬ ಅನುಕೂಲ ಇದೆ. ಅದು ನೋಡಿ, ಫುಲ್ ಒಂದು ಲೆಂತ್ ಪೂರ್ತ ವಾರ್ಡ್ರೋಬೇ ಇದೆ. ಅಲ್ಲೇನು ಕ್ಲೋಸ್ ಆಗಿದೆ ಅದೇ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಕಮ್ ಬಾತ್ರೂಮು, ಡ್ರೆಸ್ಸಿಂಗ್ ಏರಿಯಾ ಎರಡೂ ಇದೆ ನೋಡ್ಬೋದು. ಅಲ್ಲೂ ಸಹ ಒಂದು ವಾರ್ಡ್ರೋಬ್ ಇದೆ. ನಾವೇ ನಿಂತು ಕಟ್ಸಿದ್ರು ಇಷ್ಟು ಚೆನ್ನಾಗಿ ಮನೆ ಕಟ್ಸ್ಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಮತ್ತು ಕ್ವಾಲಿಟಿ ಆಫ್ ವರ್ಕ್ ಇದೆ ನೋಡ್ಬೋದು. ಇದಕ್ಕೂ ಸಹ ಎಕ್ಸಾಕ್ಟ್ ಫ್ಯಾನ್ ಹಾಕಿದ್ದಾರೆ. ಹಾಗೆ ನೋಡಿ, ಇದಕ್ಕೆ ಒಂದು ಹ್ಯಾಂಡ್ ವಾಶು ಇದೆ. ಇಲ್ಲೊಂದು ಮಿನಿ ಹಾಲು ಮೇಲ್ಗಡೆ, TV ಕ್ಯಾಬಿನೆಟ್ಟು ಇದೆ. ಇಲ್ಲೇ ಸಿಟ್ಔಟು ನೋಡ್ಬೋದು. ಜಸ್ಟ್ ಇಲ್ಲಿಂದ 200 ಮೀಟರ್ಸ್ ಅಷ್ಟೇ ರಿಂಗ್ ರೋಡು. ಅದೇ ಆದಿತ್ಯ ಸರ್ಕಲ್ ಅಂತ ಬರುತ್ತೆ ನೋಡಿ. ಈ ಮೆಟ್ಲು ಅಷ್ಟೇ, ನಿಮಗೆ ಜಸ್ಟ್ 6 ಇಂಚ್ ಹೈಟ್ ಕೊಟ್ಟಿರೋದು, 6 ಅಥವಾ 7 ಇಂಚ್ ಹೈಟ್ ಕೊಟ್ಟಿರೋದ್ರಿಂದ ಮೇಲೆ ಹತ್ತಬೇಕಾದ್ರೆ ಸ್ಟ್ರೈನ್ ಅನಿಸೋದಿಲ್ಲ. ನೋಡಿ, ಮತ್ತೊಂದು ರೂಮು. ಇದು ಬೇಕಾದ್ರೆ ನೀವು ಫಿಲಮ್ ಪ್ರೊಜೆಕ್ಟ್ ರೂಮ್ ಥರನೂ ಬಳಸ್ಬೋದು, ಇಲ್ಲ ಜಿಮ್ ರೂಮ್ ಥರನೂ ಬಳಸ್ಬೋದು. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಅರ್ಧ ಸೈಟಲ್ಲೇ ರೂಮ್ ಇದೆ ಇದು. ಹಾಗೆ ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಹಾಗೆ ನೋಡಿ, ಇದು ಟೆರೆಸ್ ಅಲ್ಲ,
ಇಲ್ಲಿ ಪಾರ್ಟಿ ಮಾಡಲಿಕ್ಕೆ ಸ್ಪೇಸ್ ಇದೆ. ಎಲ್ಲ ಮೇಲ್ಗಡೆ ಟೆರೆಸ್ ಹಾಕಿ ಕವರ್ ಮಾಡಿದ್ದಾರೆ. ಸಂಜೆ ಟೈಮಲ್ಲಿ ಕೂತು ಒಂದು ಕಾಫಿ ಟೀ ಕುಡಿಯೋಕ್ಕೆ ಮತ್ತೊಂದಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಫೀಲಿಂಗ್ ಬರುತ್ತೆ. ಹಾಗೆ ನೋಡಿ ಈ ಕಡೆನೂ ಈ ಜಾಗನೂ ಸಹ ವೇಸ್ಟ್ ಮಾಡಿಲ್ಲ ಅವರು. ಇಲ್ಲೂ ನಿಮ್ಗೊಂದು ಗ್ರಿಲ್ ಹಾಕಿ ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಪಾಯಿಂಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಬೇಡಪ್ಪ ಮೇಲ್ಗಡೆನೇ ಇರಲಿ ಅಂದರೆ ನೋಡಿ ಇಲ್ಲೂ ಸಹ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದಾರೆ. ಫುಲ್ ಸುತ್ತ ಗ್ರಿಲ್ಸಲ್ಲಿ ಕವರ್ ಮಾಡಿದ್ದಾರೆ. ಮತ್ತು ಬಟ್ಟೆ ಒಣಗಾಕ ಜಾಗಕ್ಕೆ ನೋಡಿ ಹಗ್ಗನ ಇದು ಕಟ್ಟಿಬಿಟ್ಟಿದ್ದಾರೆ. ರೈಲಿಂಗ್ಸ್ ಆಲ್ರೆಡಿ ರೆಡಿ ಇದೆ. ಅದ್ರ ಮೇಲ್ಗಡೆ ನಿಮಗೆ ವಾಟರ್ ಟ್ಯಾಂಕ್ ಮಾಡಿದ್ದಾರೆ. ಸೋಲಾರ್ ಇಲ್ಲೇ ಇಡ್ಬೋದು. ಬೇರೆ ಡೀಟೇಲ್ಸ್ ಬೇಕಾದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು.